ಈ ಸಂಸಾರ ಎನ್ನುವ ಶಬ್ದದ ಮೇಲೆ ಹೇಸಿಗೆ ಹುಟ್ಟಿತು ನನಗೆ. ನನ್ನ ಪ್ರೀತಿಯಲ್ಲಿ ಏನು ಕೊರತೆ ಕಂಡಿತೋ ನಿಮಗೆ ಎಂಬುವುದು ಇಂದಿಗೂ ನನಗೆ ತಿಳಿಯದ ವಿಷಯ. ನಿಮ್ಮ ಆಫೀಸ್ನಲ್ಲಿ ಹೊಸದಾಗಿ ಬಂದ ಆ ಹುಡುಗಿಯಲ್ಲಿ ಅದೇನು ಕಂಡಿರೋ ನನ್ನ ಅರಿವಿನ ಹರಿವಿಗೆ ಇಂದಿಗೂ ತಿಳಿಯದ ವಿಷಯ. 8 ವರ್ಷಗಳ ಪ್ರೀತಿಯಲ್ಲಿ ಅದೇನು ಕೊರತೆ ಕಂಡಿತೋ ನಿಮಗೆ ಎಂದು ಉತ್ತರ ಸಿಗದ ಪ್ರಶ್ನೆಯನ್ನು ನನಗೆ ನಾನೇ 100 ಬಾರಿ ಕೇಳಿಕೊಂಡಿದ್ದೇನೆ. ಸಂಸಾರದ ಸರಿಗಮದಲ್ಲಿ ಒಂದು ಪುಟ್ಟ ಅಪಶ್ರುತಿಯ ಸ್ವರ ನನಗೆ ಎಲ್ಲೋ ಕೇಳಿಸಿತು. ಕನ್ನಡಿಯ ಮುಂದೆ ನಿಂತು ನೀವು ಗಂಟೆಗಟ್ಟಲೆ ತಯಾರಾಗುವಾಗ, ರಾತ್ರಿ ಊಟವಾದ ಮೇಲೆ ಮತ್ತೆ ವಾಕಿಂಗ್ ಹೋಗುವ ನೆಪದಲ್ಲಿ ತಾಸುಗಟ್ಟಲೆ ಹೊರ ಹೋಗುವಾಗ, ಅಲ್ಲಿಂದ ಬರುವಾಗ ಯಾವುದೋ ಲಹರಿಯಲ್ಲಿ ತೇಲಾಡುವಂತೆ ನಿಮ್ಮ ಮುಖದಲ್ಲಿ ಇಲ್ಲದ ಕಳೆ ಗೋಚರಿಸಿದಾಗ, ಇತ್ತೀಚೆಗೆ ಆಫೀಸ್ನಲ್ಲಿ ಹೆಚ್ಚು ಕೆಲಸ ಎಂದು ಪದೇ ಪದೇ ತಡವಾಗಿ ಮನೆಗೆ ಬರಲಾರಂಭಿಸಿದಾಗ, ನನ್ನ ಮೆತ್ತನೆಯ ಹೃದಯ ಯಾವುದೋ ಅವಘಡದ ಮುನ್ಸೂಚನೆಯ ಕರಾಳ ಛಾಯೆಯ ಕಂಡು ಘಾಸಿಗೊಳ್ಳಲಾರಂಭಿಸಿತು. ಆ ದಿನ ತೊಳೆಯಲೆಂದು ನಿಮ್ಮ ಬಟ್ಟೆಯನ್ನು ನೀರಿಗೆ ಹಾಕುವಾಗ ನನ್ನ ಮೂಗಿಗೆ ಬಡಿದ ಹೊಸ ಸೆಂಟಿನ ವಾಸನೆ ನಮ್ಮ ದಾಂಪತ್ಯ ಹಳಸಲಾಗುವ ಎಲ್ಲ ಸೂಚನೆ ಕೊಟ್ಟಿತು. ನಿಮ್ಮ ಅಂಗಿಯ ಗುಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಉದ್ದನೆಯ ಕೂದಲು ಹರಿತಗೊಂಡ ಚಾಕುವಿನಂತೆ ನಮ್ಮ ಸಂಬಂಧವನ್ನು ಕತ್ತರಿಸುವುದು ಖಚಿತವೆನಿಸಿತು. ಯಾಕೋ ನನ್ನ ಕಣ್ಣೀರನ್ನು ನಿಯಂತ್ರಿಸಲಾರದಾದೆ. 5 ವರ್ಷದ ಪುಟ್ಟ ಕಂದನ ನೆನಪು ಸಹ ನಿಮ್ಮನ್ನು ಆ ಕ್ಷಣಿಕ ಆಕರ್ಷಣೆಯಿಂದ ದೂರ ಮಾಡಲಿಲ್ಲವೇ? ಯಾಕೋ ನನ್ನ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ. ನಿಮ್ಮೊಡನೆ ಜಗಳವಾಡಿ ವಿಷಯವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುವ ಯಾವುದೇ ಇರಾದೆ ನನಗಿರಲಿಲ್ಲ. ಪ್ರೀತಿ ಒಂದೇ ಬಾರಿ ಹುಟ್ಟುವುದು, ಒಂದೇ ಬಾರಿ ಸಾಯುವುದು. ನೀವು ನನ್ನ ಪ್ರೀತಿಯನ್ನು ನಿಷ್ಕರುಣೆಯಿಂದ ಕತ್ತು ಹಿಸುಕಿ ಕೊಲೆ ಮಾಡಿಯಾಗಿತ್ತು. ನೀವು ಆಗಲೇ ವಿಶ್ವಾಸವನ್ನು ಕಳೆದುಕೊಂಡು ನಿಮಗಿಷ್ಟವಾದ ರಸ್ತೆಯಲ್ಲಿ ಎಷ್ಟೋ ದೂರ ನಡೆದಾಗಿತ್ತು. ನಿಮ್ಮನ್ನು ಮತ್ತೆ ಕರೆದು ಸಂಬಂಧವನ್ನು ಇರಿಸಿಕೊಳ್ಳಲು ಗೋಗರೆದು ತೋರಿಕೆಯ ಒಂದು ಜೀವನ ಸಾಗಿಸುವ ಮನಸ್ಥಿತಿ ಹಾಗೂ ಸ್ವಭಾವ ನನ್ನದಾಗಿರಲಿಲ್ಲ. ನಿಮ್ಮ ಅವ್ಯವಹಾರಗಳ ಕುರಿತು ನನಗೆ ಎಲ್ಲವೂ ಗೊತ್ತು ಎಂದು ಹೇಳಬೇಕಿತ್ತು ಅಷ್ಟೇ. ಹಾಗಾಗಿ ನನಗೆ ನಿಮ್ಮ ಅಕ್ರಮ ಸಂಬಂಧದ ಕುರಿತಾದ ವಿಷಯಗಳ ಕುರಿತು ಏನನ್ನು ತೋರಿಸಿಕೊಳ್ಳದೆ ಮಗುವನ್ನು ಕರೆದುಕೊಂಡು 4 ದಿನಗಳು ತವರು ಮನೆಗೆ ಹೋಗುವುದಾಗಿ ಹೇಳಿದೆ. ನೆಪ ಮಾತ್ರಕ್ಕೆ ಬೇಡವೆಂದ ನಿಮ್ಮ ಮುಖದಲ್ಲಿ ಒಂದು ಅವ್ಯಕ್ತ ಮಿಂಚು ಕಾಣಿಸಿತು. ಸಂಜೆ ಬೇಗ ಆಫೀಸ್ನಿಂದ ಬಂದ ನೀವು ನನ್ನನ್ನು ಹಾಗೂ ಪುಟ್ಟ ಮಗುವನ್ನು 100 ಕಿಲೋಮೀಟರ್ ದೂರದ ಊರಿಗೆ ಹೋಗುವ ಬಸ್ ಹತ್ತಿಸಿ ಖುಷಿಯಲ್ಲಿದ್ದಿರಿ. ಮರುದಿನ ಭಾನುವಾರ, ನಿಮಗೆ ರಜೆ ಇತ್ತು. ಬೆಳಗಿನ 7 ಗಂಟೆಗೆ ಬಾಗಿಲ ಕರೆಗಂಟೆ ಬಾರಿಸಿದಾಗ ಹಾಲಿನವ ಇರಬೇಕೆಂದುಕೊಂಡು ನೀವು ಬಾಗಿಲು ತೆರೆದಿರಿ. ಎದುರುಗಡೆ ನನ್ನನ್ನು ನೋಡಿ ನಿಮ್ಮ ಮುಖದಲ್ಲಿ ಎದುರಲ್ಲೇ ಬಾಂಬ್ ಸ್ಫೋಟವಾದ ಭಾವವಿತ್ತು. ನೀನು ನೀನು ಎಂದು ನೀವು ತೊದಲುತ್ತಿರುವಾಗ ನಾನು ನೇರವಾಗಿ ಮಲಗುವ ಕೋಣೆಗೆ ಹೋಗಿ ನನ್ನ ಪ್ರೀತಿಯನ್ನು ಕೊಲೆ ಮಾಡಿದ ಆ ಪಾತಕಿ ಹೆಣ್ಣನ್ನು ನೋಡಿದ್ದೆ. ನನ್ನನ್ನು ನೋಡಿ ಭೂತ ಬಡಿದವಳಂತೆ ಬೆಚ್ಚಿ ಬಿದ್ದು ಸರಸರನೆ ಹೊದಿಕೆಯಿಂದ ತನ್ನ ನಗ್ನ ಶರೀರವನ್ನು ಮುಚ್ಚಿಕೊಂಡಳು. ನನಗೇನಾದರೂ ತಪೋಶಕ್ತಿ ಇದ್ದಿದ್ದರೆ ನೀವಿಬ್ಬರೂ ಅಲ್ಲೇ ಸುಟ್ಟು ಬೂದಿಯಾಗುತ್ತಿದ್ದೀರೋ ಏನೋ. ನನ್ನ ಎಷ್ಟೋ ಸುಂದರ ರಾತ್ರಿಗಳಿಗೆ ಸಾಕ್ಷಿಯಾದ ಆ ಮಂಚದ ನೆರಿಗೆಗಳು ನನ್ನನ್ನು ಅಣುಕಿಸುತ್ತಿದ್ದವು. ನಿನ್ನ ತೋಳಿನ ಬೆಚ್ಚನೆಯ ಸ್ಪರ್ಶಕ್ಕೆ ಸಾಕ್ಷಿಯಾದ ಆ ದಿಂಬು ನೋವಿನಿಂದ ನಲುಗಿದಂತೆ ಎನಿಸಿತು. ನಿತ್ಯವೂ ಗುಲಾಬಿಯ ರಂಗು ತರುತ್ತಿದ್ದ ಆ ಕೋಣೆಯ ಬಣ್ಣಕ್ಕೆ ರಕ್ತ ಸಿಂಚನವಾದಂತೆನಿಸಿತು. ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಾಗಲಿಲ್ಲ. ನಿಮ್ಮ ಕೆನ್ನೆಗೆ 4 ಏಟು ಬಾರಿಸಬೇಕು ಎನಿಸಿತು. ಯಾಕೋ ಅವಳು ರಾತ್ರಿ ಇಡೀ ಮುತ್ತಿಟ್ಟಿರಬಹುದಾದ ನಿಮ್ಮ ಕೆನ್ನೆಯನ್ನು ಮುಟ್ಟಲು ಸಹ ನನಗೆ ಹೇಸಿಗೆ ಎನಿಸಿತು. ನಿಮ್ಮತ್ತ ಒಂದು ಕನಿಕರದ ನೋಟ ಬೀರಿ ಮನೆಯಿಂದ ಹೊರಬಂದೆ. ಅಂದೇ ನನ್ನ ಪ್ರೀತಿಯ ಕಗ್ಗೊಲೆಯಾಗಿತ್ತು. ನಿಮ್ಮಿಂದ ದೂರ ಹೋಗಿ ಅಪ್ಪಾಜಿಯ ನೆರವಿನಿಂದ ನನ್ನ ಬದುಕನ್ನು ಮತ್ತೆ ರೂಪಿಸಿಕೊಂಡು ಎಲ್ಲ ದುಃಖವನ್ನು ಹಿಮ್ಮೆಟ್ಟಿ ಕಂದನ ಮುಖ ನೋಡಿ ಬದುಕುತ್ತಿದ್ದೆ. ಅದೊಂದು ವಿಚಿತ್ರ ಬದುಕು. ನಿಮ್ಮನ್ನು ಮರೆಯಲು ಪ್ರಯತ್ನಿಸಿದ್ದೇನೋ ನಿಜ. ಆದರೆ ನಿತ್ಯವೂ ನಿಮ್ಮ ಪ್ರೀತಿಗಿಂತ ನಿಮ್ಮ ವಿಶ್ವಾಸಘಾತಕವೇ ಎದುರು ಬಂದು ನರ್ತನ ಮಾಡುವುದು ಸತ್ಯವಾಗಿತ್ತು. ಆದರೂ ಬದುಕನ್ನು ಎದುರಿಸಿ ನಿಮ್ಮೆದುರು ಸೆಡ್ಡು ಹೊಡೆದು ನಿಲ್ಲುವ ಉತ್ಕಟ ಇಚ್ಛೆ ಎಲ್ಲವನ್ನು ಹಿಮ್ಮೆಟ್ಟಿಸಿತು. ಆ ದಿನ ಆಫೀಸ್ ಮುಗಿಯುವ ವೇಳೆಯಲ್ಲಿ ಎದುರು ನಿಂತ ನಿಮ್ಮನ್ನು ನೋಡಿ ಆ ಕ್ಷಣ ಆಶ್ಚರ್ಯವಾಗಿತ್ತು. ನನ್ನ ಆಫೀಸ್ನ ಸಮಯ ಮುಗಿಯುವವರೆಗೂ ಅಲ್ಲೇ ಕಾದಿದ್ದ ನೀವು ನಾನು ಹೊರಬರುತ್ತಲೇ ನನ್ನ ಬಳಿ ಕೆಲ ಸಮಯ ಮಾತನಾಡುವ ಕೋರಿಕೆ ಇಟ್ಟಿದ್ದೀರಿ. ನನ್ನ ಮನೆಗೆ ಬಂದು ಶಾಂತವಾಗಿ 4 ಮಾತನಾಡಬೇಕೆನ್ನುವ ನಿಮ್ಮ ಮಾತನ್ನು ಮುಲಾಜಿಲ್ಲದೆ ತಿರಸ್ಕರಿಸಿದೆ. ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗಿ 4 ವರ್ಷಗಳ ನಂತರ ನನ್ನನ್ನು ನೋಡಲು ಬಂದ ಕಾರಣ ಕೇಳಿದೆ. ನನ್ನ ತೀಕ್ಷ್ಣ ನೋಟವನ್ನು ಎದುರಿಸಲಾರದೆ ನಿಮ್ಮ ಕಣ್ಣುಗಳು ತುಂಬಿದ್ದವು. ನಿಮ್ಮ ಮಾತು ಬಿಕ್ಕುತ್ತಿತ್ತು.
ನಿಮ್ಮನ್ನು ತೊರೆದು ಅವಳು ಬೇರೆ ಯಾವನೋ ಜೊತೆ ಓಡಿ ಹೋದುದನ್ನು ಹೇಳುವಾಗ ನಿಮ್ಮ ರೋದನೆ ಕೇಳಿ ಹೋಟೆಲ್ನ ಗೋಡೆಗಳಿಗೆ ಕಣ್ಣೀರು ಬಂತೇನೋ. ಆದರೆ ಕಲ್ಲಾದ ನನ್ನ ಮನಸ್ಸನ್ನು ಕರಗಿಸುವ ಶಕ್ತಿ ನಿಮ್ಮ ಬಿಕ್ಕಳಿಕೆಗಳಿಗೆ ಇರಲಿಲ್ಲ. ನನ್ನ ಕೈ ಹಿಡಿದು ಮತ್ತೊಮ್ಮೆ ನನ್ನ ಬಾಳಲ್ಲಿ ಬದುಕು ಕಟ್ಟಿಕೊಳ್ಳುವ ಬೇಡಿಕೆಯನ್ನು ವ್ಯಕ್ತಪಡಿಸಿದ ನಿಮ್ಮ ಕಣ್ಣುಗಳಲ್ಲಿ ನಾನು ಒಪ್ಪಿಕೊಳ್ಳುವೆ ಎಂಬ ಆಸೆಯ ಸೆಲೆ ಇತ್ತು. ನಮ್ಮ ಪ್ರೀತಿಯನ್ನು ಜೀವಂತಗೊಳಿಸಬಹುದು ಎಂಬ ದೂರದ ಆಸೆ ನಿಮ್ಮ ಮುಖದಲ್ಲಿ ಗೋಚರಿಸುತ್ತಿತ್ತು. ನಾನು ಆ ಕ್ಷಣ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ನೀವು ಆರ್ಡರ್ ಮಾಡಿದ ಆ ತಣ್ಣನೆಯ ಜ್ಯೂಸ್ ಕೂಡ ಗಂಟಲನ್ನು ಸುಡುವ ಅನುಭವವಾಯಿತು. ಜ್ಯೂಸ್ ಕುಡಿದಾದ ಮೇಲೆ ನೀವು ನನ್ನ ಕೈ ಹಿಡಿದು ಕ್ಷಮೆ ಕೇಳಿದಿರಿ. ನಿಮ್ಮ ಕೈಗಳ ಸ್ಪರ್ಶ ನನಗೆ ಹೇಸಿಗೆ ತರಿಸಿತು. ಥಟ್ಟನೆ ನನ್ನ ಕೈ ಹಿಂತೆಗೆದುಕೊಂಡೆ. ನಿಮ್ಮನೆ ದಿಟ್ಟಿಸಿ ನೋಡಿದೆ. ನನ್ನ ಕಣ್ಣುಗಳಲ್ಲಿನ ಭಾವವೇ ನನ್ನ ಉತ್ತರ ನಿಮಗೆ ಹೇಳುತ್ತಿತ್ತು. ಬಹುಶಃ ಹಿಂದಿನ ಘಟನೆಗಳೆಲ್ಲವನ್ನು ಮರೆತು ನಾನು ನಿಮ್ಮ ಕೋರಿಕೆಗೆ ಒಪ್ಪಿಕೊಳ್ಳುವೆ ಎಂಬ ಆಸೆಯಿಟ್ಟು ಬಂದಿದ್ದ ನಿಮ್ಮ ಮುಖದಲ್ಲಿನ ನಿರಾಶೆ ಕಾಣುತ್ತಿತ್ತು. ನಾನು ಹಿಂತಿರುಗಿ ನೋಡದೆ ಬಿಲ್ ಕೊಟ್ಟು ಹೋಟೆಲ್ನಿಂದ ಹೊರಬಿದ್ದೆ. ನಾವು ಜ್ಯೂಸ್ ಕುಡಿಯುತ್ತಿರುವಾಗ ಅಲ್ಲಿ ಕೇಳಿಸಿದ್ದ ಕಿಶೋರ್ ಕುಮಾರ್ ಹಾಡಿದ ಹಾಡು ಸಣ್ಣಗೆ ಆದರೆ ಸ್ಪಷ್ಟವಾಗಿ ಇನ್ನೂ ನನ್ನ ಕಿವಿಯಲ್ಲಿ ಮೊಳಗುತ್ತಿತ್ತು. जिंदगी के सफर में जो गुजर जाते हैं, जो मकम वे फिर नहीं आते, वे फिर नहीं आते.